ಟ್ರಾಫಿಕ್ ಯೂಸ್ ಮಾಡ್ಬೇಕಾದ್ರೆ ಉದಾಹರಣೆ BBK ಅಯ್ಯಂಗಾರ್ ರೋಡ್ ಒಂದು ತಗೊಳ್ಳಿ ಸರ್. ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ಬರೋದಕ್ಕೆ ಫ್ಲೇವರ್ ಹಾಕಿದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ, ಬೇಕಾದಷ್ಟು ಕಮ್ಮಿ ಆಗುತ್ತೆ. ಇಂಥದ್ದು ಯಾವ್ದು ತಗೋತಾ ಇಲ್ಲ. ಟನಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾರೆ, ಪ್ರಪಂಚ ಬುದ್ಧೋಗ್ತಾರೆ, ಟನಲ್ ರೋಡ್ ಹೇಳ್ತಾರೆ. ಆಮೇಲೆ ಇವ್ರು ನೆನ್ನೆ ವಿಜೇಂದ್ರ ಅವರು ಹೇಳ್ಕೊಂಡಿರೋದು 8,000 ಕೋಟಿ ಕೊಡ್ತಾ ಇದ್ದೀರಂತೆ. 8,000 ಕೊಟ್ರಂತೆ. 4,000ಕ್ಕೆ ಎಷ್ಟಾಯ್ತು? 8,4 32,000 ಕೋಟಿ ಆಯ್ತಲ್ಲ. 32,000 ಕೋಟಿ ಎಲ್ಲಿ ಖರ್ಚು ಮಾಡಿದ್ದಾರೆ ಇವರು? ಅವ್ರು ಹೇಳ್ಕೊಂಡಿರೋ ಪ್ರಕಾರನೇ ಪ್ರತಿ ವರ್ಷ ಕೊಡೋರು ನಮ್ಗೆ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲೋಯ್ತು 32,000 ಕೋಟಿ? ಕೊಟ್ಟಿದ್ರೆ ತಾನೆ 32,000 ಕೋಟಿ. ಆಮೇಲೆ 1 ಕಿಲೋಮೀಟರ್ ಸಾರ್ಮೋ ಟ್ರೈನು ಮಾಡಲಿಲ್ಲ ಇವ್ರ ಕಾಲದಲ್ಲಿ. ನೀವು ಬೇಕಾದ್ರೆ RT ಹಾಕ್ಬಿಟ್ಟು ತಗೊಂಡ್ಬಿಡಿ, 1 ಕಿಲೋಮೀಟರ್ ಮಾಡಲಿಲ್ಲ. ನಾವು ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಏನ್ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದ್ದು ಅಷ್ಟು ಬಿಟ್ರೆ 1 ಕಿಲೋಮೀಟರ್ ಮಾಡಲಿಲ್ಲ. ಒಂದು ಟೆಂಡರ್ ಶೂರ್ ರೋಡ್ ಮಾಡಲಿಲ್ಲ, ಅಥವಾ ಕಾಂಕ್ರೀಟ್ ರಸ್ತೆಗಳು ಮಾಡಲಿಲ್ಲ. ಎಲ್ಲ ನಾವು ಮಾಡಿದ್ದೆ. ಆಮೇಲೆ 2 ವರ್ಷಗಳ ಕಾಲ ಇವರು 32,000 ಕೋಟಿ ಅಂತ ಹೇಳ್ತಾರಲ್ಲ, 2 ವರ್ಷ ಪಾಟೋಲ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡೋದು. ಹೈಕೋರ್ಟ್ ಕೆಲಸ ಇದೆನಾ ಪಾಟೋಲ್ ಇದು ಮಾನಿಟರ್ ಮಾಡೋದು? ಅಂದ್ರೆ ಅಷ್ಟು ದುಸ್ಥಿತಿಗೆ ತಂದಿದ್ರು ಇವರು ಬೆಂಗಳೂರು ನಗರವನ್ನ. ಹೈಕೋರ್ಟೇ ಮಾನಿಟರ್ ಮಾಡುವಷ್ಟು 2 ವರ್ಷಗಳ ಕಾಲ ಪ್ರತಿ ತಿಂಗಳು ಕರೆಸೋರು ಕಮಿಷನರ್ಗೆ. ಕರೆಸ್ಬಿಟ್ಟು ಎಷ್ಟು ಪಾಟೋಲ್ ಮುಚ್ಚಿದ್ದೀರಾ, ಎಷ್ಟು ಮುಚ್ಚಿಲ್ಲ ಅಂತ ಕೇಳ್ತಾ ಇದ್ರು. ಇಷ್ಟೆಲ್ಲ ದುಡ್ಡು ಖರ್ಚಾಗಿದ್ದಾರೆ. ಯಾಕೆ 2 ವರ್ಷ ಪಾಟೋಲ್ಗಳು ತುಂಬಿಕೊಂಡಿತ್ತು? ಪಾಟೋಲ್ಗಳೇ ಇತ್ತು. ಅದು ಕೋಟಿಗಟ್ಟಲೆ ಪಾಟೋಲ್ ಇದ್ದಿದ್ದು ಇವ್ರ ಕಾಲದಲ್ಲಿ. ಆಮೇಲೆ 3 ವರ್ಷಕ್ಕೆ ಮುಂಚೆ ಮಳೆ ಬಂತು, ಈ ಕಡೆ ಈಸ್ಟ್ ಬೆಂಗಳೂರೆಲ್ಲ ಮುಳುಗೋಯ್ತು. ಇವರು 1 ಕಿಲೋಮೀಟರ್ ನಾವು ಮಾಡಿದಷ್ಟು ಸಾರ್ಮೋ ಟ್ರೈನ್ ಇವರು ಒಂದಷ್ಟು ಮಾಡ್ಬಿಟ್ಟಿದ್ರೆ ಅನಾಹುತಗಳು ಕಡಿಮೆ ಆಗ್ತಿತ್ತು. ಸರ್ಕಾರ ಪ್ರಕೃತಿ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅದಾದ ಮೇಲೆ ಈ ಸರ್ಕಾರ ಹೇಗೆ ಆಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಇವರು ಆಕ್ಟೇ ಮಾಡಲಿಲ್ಲ. ಎಷ್ಟು ಕಾಂಕ್ರೀಟ್ ರೋಡ್ ಮಾಡಿದ್ರು ಇವರು? ಅಷ್ಟು 1,000 ಕೋಟಿ ಅಂತ ಹೇಳ್ತಾರಲ್ಲ ಅವರು. ಎಷ್ಟು ರಸ್ತೆಗಳು ಚೆನ್ನಾಗಿ ಮಾಡೋರು? ರಸ್ತೆಗಳು ಚೆನ್ನಾಗಿ ಮಾಡಿದ್ರೆ ಯಾಕೆ ಕೋಟಿಗಟ್ಟಲೆ ಪಾಠ ಇರ್ತಿತ್ತು? ಸ್ಟಾರ್ ಮೋಟರ್ ಎಷ್ಟು ಕಿಲೋಮೀಟರ್ ಮಾಡಿದ್ರು ಇವರು?